ಕಾಲೇಜು ಮುಗಿದು 5 ವರ್ಷ ಆಯಿತು. ಅವನಿಗೆ ನಾನು ನೆನಪಿದ್ದೀನೋ ಇಲ್ವೋ, ಇಷ್ಟು ವರ್ಷಗಳ ನಂತರ ಅವನನ್ನು ನೋಡಿ ನಾನು ಭಾವುಕಳಾದೆ. ಹೇಗೆ ಮಾತಾಡಿಸಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಅಲ್ಲಿಂದ ಬೇಗನೆ ಹೊರಟು ಬಂದೆ ಅಂತ ಪ್ರಿಯಾ ಹೇಳ್ತಾಳೆ. ಆಗ ಸುಮಾ, ನಾಳೆ ಮತ್ತೆ ಅಲ್ಲಿಗೆ ಹೋಗಿ ನೋಡು, ಅಲ್ಲೇ ದಿನಾಲು ಬರ್ತಾನೋ ಏನೋ ಅಂತ ಹೇಳ್ತಾಳೆ. ಪ್ರಿಯಾಗೆ ಸುಮಾ ಹೇಳಿದ್ದು ಸರಿ ಅನಿಸಿತು. ಪ್ರಿಯಾಗೆ ರಾತ್ರಿ ನಿದ್ದೆಯೇ ಬರಲಿಲ್ಲ. ಆಗಾಗ ಗಡಿಯಾರವನ್ನು ನೋಡ್ತಾ ಇದ್ಲು. ವಿವೇಕ್ ಕೂಡ ಪ್ರಿಯಾಗೆ ಮೀಟ್ ಆಗಲು ತುಂಬ ಕಾತುರನಾಗಿದ್ದ. ಮರುದಿನ ಸಂಜೆ ಆಗುತ್ತಿದ್ದಂತೆಯೇ ಹಿಂದಿನ ದಿನ ಬಂದ ಸಮಯಕ್ಕೆ ಮುಂಚೆಯೇ ಇಬ್ಬರು ಪಾರ್ಕ್ ಹತ್ತಿರ ಬಂದರು. ಇಬ್ಬರು ಒಬ್ಬರಿಗೊಬ್ಬರು ಸಿಗುವ ಆತುರದಲ್ಲಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹುಡುಕಾಡತೊಡಗಿದರು. ಇಬ್ಬರು ಆಚೀಚೆ ಹುಡುಕಾಡತೊಡಗಿದ್ದರಿಂದ ಅವರು ಸಿಗಲಿಲ್ಲ. ಕೊನೆಗೆ ಬೇಸತ್ತು ವಿವೇಕ್ ಒಂದು ಬೆಂಚಿನ ಮೇಲೆ ಕುಳಿತುಕೊಂಡ. ಪ್ರಿಯಾ ಕೂಡ ರಸ್ತೆಯ ಅಕ್ಕಪಕ್ಕ ಪಾರ್ಕ್ ಎಲ್ಲ ಹುಡುಕಾಡಿ ಒಂದು ಬೆಂಚಿನ ಮೇಲೆ ಕುಳಿತುಕೊಂಡಳು. ಕುಳಿತಲ್ಲಿಯೇ ವಿವೇಕ್ ಆಚೀಚೆ ನೋಡಿದ. ಹಿಂದೆ ತಿರುಗಿ ನೋಡಿದರೆ ಪ್ರಿಯಾ ಕುಳಿತಿದ್ದಾಳೆ. ಪ್ರಿಯಾ ಕೂಡ ಅವನನ್ನು ಆಗಲೇ ಗಮನಿಸಿದಳು. ಇಬ್ಬರು ತಕ್ಷಣ ಎದ್ದು ಬಂದರು. ಒಬ್ಬರಿಗೊಬ್ಬರು ನೋಡುತ್ತಾ ಕಣ್ತುಂಬಿಕೊಂಡರು. ಮಾತು ಮೌನ ಆವರಿಸಿತ್ತು. ಇಬ್ಬರ ಭಾವನೆಗಳು ಮಾತಾಡತೊಡಗಿದವು. ಪ್ರಿಯಾಳ ಕಣ್ಣುಗಳು ತೇವವಾಗಿದ್ದವು. ಆಗ ವಿವೇಕ್, ಹೇಗಿದ್ದೀಯಾ ಪ್ರಿಯಾ ಅಂತ ಕೇಳಿದಾಗ ಪ್ರಿಯಾ, ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯಾ, ಇಷ್ಟು ವರ್ಷದಲ್ಲಿ ಒಂದು ಕಾಲ್ ಕೂಡ ಮಾಡಲಿಲ್ಲ ಅಂತ ಕೇಳ್ತಾಳೆ. ನಾನು ಇದ್ದಿದ್ದು ಅಮೇರಿಕಾದಲ್ಲಿ, ಅಲ್ಲಿ ಹಗಲಾದರೆ ಇಲ್ಲಿ ಕತ್ತಲು, ಮತ್ತೆ ನೀನು ಕೂಡ ಬ್ಯುಸಿ ಇರಬಹುದು ಅಂದ್ಕೊಂಡು ಕಾಲ್ ಮಾಡಿಲ್ಲ ಅಂತ ಹೇಳ್ತಾನೆ. ಇಬ್ಬರೂ ಕೂಡ ಬೆಂಚ್ ಮೇಲೆ ಕುಳಿತು ತಮ್ಮ ಮಾತುಗಳ ಬುತ್ತಿಯನ್ನು ಬಿಚ್ಚಿದರು. ಮಾತಾಡುತ್ತಾ ಗಂಟೆ 8 ಆಗಿತ್ತು. ಪ್ರಿಯಾ, ನಾನು ಮನೆಗೆ ಹೋಗಬೇಕು, ನಾಳೆ ಸಿಗೋಣ ಅಂತ ಹೇಳಿ ಹೋಗ್ತಾಳೆ. ಅಂದಿನಿಂದ ದಿನಾಲೂ ಪಾರ್ಕ್ನಲ್ಲಿ ಭೇಟಿಯಾಗುತ್ತಾ ಇರ್ತಾರೆ. ಆದರೆ ಯಾರೂ ಕೂಡ ಪ್ರೀತಿಯ ಬಗ್ಗೆ ಪ್ರಸ್ತಾಪ ಮಾಡುವುದಿಲ್ಲ. ಹೀಗೆ ದಿನ ಕಳೀತಾ ಇರ್ತದೆ. ಒಂದು ದಿನ ಪ್ರಿಯಾ ಅಪ್ಪ ಕಾಲ್ ಮಾಡಿ, ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ಊರಿಗೆ ಬಾ ಅಂತ ಹೇಳ್ತಾನೆ. ಪ್ರಿಯಾ, ಏನು ವಿಷಯ ಅಂತ ಕೇಳಿದಾಗ ಮನೆಗೆ ಬಾ ಮಾತಾಡುವ ಅಂತ ಹೇಳ್ತಾರೆ. ಮನೆಗೆ ಹೋದಾಗ ಪ್ರಿಯಾಗೆ ಆಶ್ಚರ್ಯ ಕಾದಿತ್ತು. ಅವಳಿಗೆ ಗಂಡಿನ ಕಡೆಯವರು ನೋಡಲು ಬರೋರಿದ್ರು. ತುಂಬ ಒಳ್ಳೆಯ ಸಂಬಂಧ, ಹುಡುಗ ಒಳ್ಳೆಯ ಜಾಬ್ನಲ್ಲಿ ಇದ್ದಾನೆ ಅಂತ ಅಪ್ಪ ಹೇಳ್ತಾರೆ. ಪ್ರಿಯಾ ತಾಯಿ ಸುಮಾ ಹುಟ್ಟಿದ 1 ವರ್ಷದಲ್ಲಿ ತೀರ್ಕೊಂಡಿರ್ತಾರೆ. ಅವರ ಅಪ್ಪ ಬೇರೆ ಮದುವೆ ಆಗದೆ ಇಬ್ಬರೂ ಮಕ್ಕಳನ್ನು ತುಂಬ ಮುದ್ದಾಗಿ ಸಾಕಿರ್ತಾರೆ. ಪ್ರಿಯಾ ಇಲ್ಲಿಯ ತನಕ ತಂದೆಯ ಮಾತನ್ನು ಯಾವಾಗಲೂ ಮೀರಿದವಳಲ್ಲ. ವಿವೇಕ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ಕೂಡ ಪ್ರಿಯಾಗೆ ಗೊತ್ತಿಲ್ಲ. ಹಾಗಾಗಿ ಅಪ್ಪ ಹೇಳಿದ್ದಕ್ಕೆ ಸುಮ್ಮನೆ ತಲೆ ಅಲ್ಲಾಡಿಸುತ್ತಾಳೆ. ಸುಮಾ ಪ್ರಿಯಾಗೆ, ವಿವೇಕ್ ಹತ್ತಿರ ಈ ವಿಷಯದ ಬಗ್ಗೆ ಮಾತಾಡು, ಆತುರದಲ್ಲಿ ನಿರ್ಧಾರ ತಗೋಬೇಡ, ಅಪ್ಪ ಯಾವಾಗಲೂ ನಮ್ಮ ಒಳ್ಳೆಯದನ್ನೇ ಬಯಸ್ತಾರೆ, ಅವರಿಗೆ ಒಪ್ಪಿಸಿದರೆ ಆಯಿತು ಅಂತ ಬುದ್ಧಿ ಮಾತು ಹೇಳ್ತಾಳೆ. ಆಗ ಪ್ರಿಯಾ ಅಪ್ಪನ ಹತ್ತಿರ ಹೋಗಿ ಈ ವಿಷಯದ ಬಗ್ಗೆ ಹೇಳ್ತಾಳೆ. ಪ್ರಿಯಾ ಅಪ್ಪನಿಗೆ ಮಗಳ ಗೊಂದಲ ಅರಿವಾಗ್ತದೆ. ಮಗಳೇ, ಮದುವೆ ಅನ್ನೋದು ಒಂದು ಸೂಕ್ಷ್ಮ ವಿಚಾರ, 2 ಮನಸ್ಸುಗಳ ಮಿಲನ, ಇಬ್ಬರ ನಡುವೆ ಹೊಂದಾಣಿಕೆ ಇರಬೇಕು. ಇದು ಹೆಣ್ಣು ಗಂಡಿನ ಜೀವನದ ಮುಖ್ಯವಾದ ನಿರ್ಧಾರ. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ನಿನ್ನ ಉತ್ತಮ ಭವಿಷ್ಯವನ್ನು ನಾನು ನೋಡಬೇಕು. ನಿನ್ನ ನಿರ್ಧಾರ ಏನೇ ಇರಲಿ, ನಾನು ನಿನ್ನ ಜೊತೆ ಇರ್ತೇನೆ ಅಂತ ಅಪ್ಪ ಹೇಳ್ತಾರೆ. ಅಪ್ಪನ ಮಾತುಗಳನ್ನು ಕೇಳಿ ಪ್ರಿಯಾಳ ಮನಸ್ಸು ಹಗುರವಾಗುತ್ತದೆ. ಮಾರನೇ ದಿನ ಬೆಳಗಾಗುತ್ತಿದ್ದಂತೆಯೇ ಪ್ರಿಯಾ ಬೆಂಗಳೂರ ಕಡೆಗೆ ಪ್ರಯಾಣ ಬೆಳೆಸ್ತಾಳೆ. ಇವತ್ತು ವಿವೇಕ್ಗೆ ತನ್ನ ಮನಸ್ಸಲ್ಲಿ ಇರೋದನ್ನು ಹೇಳಬೇಕು ಅಂತ ಎಂದಿನಂತೆ ಸಂಜೆಯ ಹೊತ್ತು ಪಾರ್ಕ್ಗೆ ಬರ್ತಾಳೆ. ವಿವೇಕ್ ಪ್ರಿಯಾಗಿಂತ ಮುಂಚೆಯೇ ಪಾರ್ಕ್ನಲ್ಲಿ ಬಂದಿದ್ದ. ಪ್ರಿಯಾ ಬರ್ತಾ ಇದ್ದಂಗೆ ಅವಳ ಕೈಯನ್ನು ಹಿಡಿದು, ಪ್ರಿಯಾ, ನಾನು ಕಾಲೇಜಿನ ಸಮಯದಿಂದಲೂ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಆದರೆ ಈ ವಿಷಯ ಹೇಳಿದರೆ ಎಲ್ಲಿ ನಮ್ಮ ಸ್ನೇಹ ಕಳೆದು ಹೋಗುತ್ತೋ ಅಂತ ನಿನ್ನ ಹತ್ತಿರ ಹೇಳಿಲ್ಲ. ನಿನ್ನ ನೆನಪು
ಮಾಡದ ದಿನ ಇಲ್ಲ. ಇಷ್ಟು ವರ್ಷಗಳ ನಂತರ ನೀನು ಸಿಕ್ಕಾಗ ಮತ್ತೆ ನನ್ನ ಜೀವನ ಹೊಸದಾಗಿದೆ. ನನ್ನನ್ನು ಪ್ರೀತಿಸ್ತೀಯಾ ಪ್ರಿಯಾ ಅಂತ ಮುಗ್ಧ ಮನಸ್ಸಿನಿಂದ ಕೇಳ್ತಾನೆ. ಪ್ರಿಯಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅತ್ತು ಬಿಟ್ಟಳು. ಇವರ ಮಧುರ ಪ್ರೀತಿಯು ಇವರನ್ನು ಒಂದು ಮಾಡಿತು.